ನಮಸ್ಕಾರ ರೀ ಯುಕೆ ಮಂದಿಗೆ. ಇವತ್ತು ನಾವು ಜೊಮ್ಯಾಟೊ ಹೊಡೆಯೋದು ಹೆಂಗಿರ್ತ ಅಂತ ತೋರಿಸ್ತೀವಿ. ನಮ್ ಜೊಮ್ಯಾಟೊ ಬಾಯ್ಸ್ ಅಂದ್ರೆ ನಮ್ಮ ಅಣ್ಣ ತಮ್ಮಂದಿರು ಹೆಂಗ್ ಹೊಡಿತಾರ, ಜೊಮ್ಯಾಟೊ ಹೊಡೆಯೋದು ಹೆಂಗಿರ್ತದ ಬೆಂಗಳೂರೊಳಗ ಎಲ್ಲ ತೋರಿಸ್ತೀವಿ ಬರ್ರಿ ಇವತ್ತು ನಿಮಗ. ಈಗ ಜೊಮ್ಯಾಟೊ ಆರ್ಡರ್ ಬಿದ್ದದ ಆಲ್ರೆಡಿ, ಪಾರ್ಸಲ್ ಪಿಕಪ್ ಮಾಡಕ್ ನಡೆದೀವಿ. ನೋಡ್ರಿ ಈಗ ನೋಡ್ರಿ ಪಾರ್ಸಲ್ ಲೊಕೇಶನ್ ಹಾಕ್ಯದ. ಆ ಲೊಕೇಶನ್ ನಡೆದೀವಿ ಇವಾಗ ಪಾರ್ಸಲ್ ತಗೋದಕ್ಕ. ಬರೀ ಪಾರ್ಸಲ್ ತಗೊಂಡು ಅಲ್ಲಿಂದು ರೆಸ್ಪಾನ್ಸ್ ಹೆಂಗಿರ್ತದ ಕಸ್ಟಮರ್ ತಗೊಂಡ್ರಿ. ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಹಂಗ ಕಾಣಿಸಲೇ ಆಗಿಲ್ಲ. ನೈಟ್ ಟೈಮ್ ಅಲ್ಲ, ಟೈಮ್ ನೋಡ್ರಿ ಎಷ್ಟಾಗ್ಯದ, 1:17 ನಿಮಿಷ. ನೋಡ್ರಿ ನೋಡ್ರಿ ಸ್ವಿಗ್ಗಿ ಜೊಮ್ಯಾಟೊ ಹೊಡ್ಯಾರ ಆಲ್ರೆಡಿ. ರಾತ್ರಿ 1 ಗಂಟೆ ಆಗ್ಯದ. ರಾತ್ರಿ 1 ಗಂಟೆ ಆದ್ರೂ ಸ್ವಿಗ್ಗಿ ಜೊಮ್ಯಾಟೊ ಬಾಯ್ಸ್ ಎಷ್ಟು ಚಳಿ ಅಲ್ವಾ. ನಾವು ಫಸ್ಟ್ ಟೈಮ್ ಬಂದಿ ನಂಗೆ ಚಳಿ ಬಿಡತ್ತಾವ. ನಮ್ ಹುಡುಗರು ದಿನ ಹೊಡಿತಾರ ಡೆಲಿವರಿ. ಹಂಗ್ ಮಾಡ್ಬೇಕು ನೋಡ್ರಿ. ಮಿಡಲ್ ಕ್ಲಾಸ್ ಹುಡುಗರು ಹಣೆ ಬರ ಅಷ್ಟೇ, ಏನ್ ಮಾಡಕ್ ಬರಲ್ಲ. ಬಂದಿವ್ ನೋಡ್ರಿ ನಮ್ದು ಡೆಸ್ಟಿನೇಷನ್. ಯಾವ್ದಪ್ಪ ಹೆಸರು ಇದು? ಸಿಲ್ವರ್ ಕಿ ಹೋಟೆಲ್. ಸಿಲ್ವರ್ ಕಿ ಹೋಟೆಲ್ ಅಂತ ನೋಡ್ರಿ. ಸಿಲ್ವರ್ ಕಿ ಹೋಟೆಲ್ ಇದ್ ನೋಡ್ರಿ, ರೀಚ್ ಲೊಕೇಶನ್ ಕೊಟ್ವಿ. ಇವಾಗ ಹೋಗಿ ಪಾರ್ಸಲ್ ತಗೊಳ್ಬೇಕು. ರೆಡಿ ಇಲ್ಲ, ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ಫುಡ್ ಇನ್ನ ರೆಡಿ ಇಲ್ಲ, ಫುಡ್ ರೆಡಿ ಆಗೋವರೆಗೂ ವೇಟ್ ಮಾಡ್ಬೇಕು. ನೋಡ್ರಿ ಎಷ್ಟು ಗಾಡಿ ನಿಂತಾವ, ಆಲ್ರೆಡಿ 2 ಗಾಡಿ ನಿಂತಾವ ಬಂದಿಲ್ಲ. ನಮ್ದು ಇನ್ನ 3ನೇ ಆರ್ಡರ್. ಇದೇ ನೋಡ್ರಿ ಹೋಟೆಲ್ ಅದು. ಜೊತೆಗ್ ನಮ್ ರೈಡರ್ ನಾವ್, ಬಟ್ ಅವ್ನ ಮುಖ ತೋರ್ಸಂಗಿಲ್ಲ. ಬಂತ ನೋಡ್ರಿ ನಮ್ ಪಾರ್ಸಲ್ ತಗೊಂಡ್ ಬಂದ್ರು. ಹೋಗಿ ಪಾರ್ಸಲ್ ಒಳಗ್ ಹೋಗಿ ಐಡಿ ನಂಬರ್ ಅಲ್ಲ, ಐಡಿ ನಂಬರ್ ಹೇಳಿದ್ರೆ ಪಾರ್ಸಲ್ ಕೊಡ್ತಾರ. ಪಾರ್ಸಲ್ ತಗೊಂಡ್ ಬರ್ಬೇಕು. ನೋಡ್ರಿ ಇಲ್ಲಿಂದ ಈಗ ನೋಡ್ರಿ ಆರ್ಡರ್ ತಗೊಂಡ್ ನಾ ಹಿಂದ್ ಕೂತೀನಿ, ನಮ್ ಡ್ರೈವರ್ ತಗೊಂಡ್ ಹೇಳ್ದಾರ ಆರ್ಡರ್. ನೋಡ್ರಿ ಹಿಂಗ್ ತಗೊಂಡ್ ಹೋಗಿ ಕೂತೀವಿ. ಅದೇನೋ ಅಪಾರ್ಟ್ಮೆಂಟ್ ಅದ, ನನಗ್ ಒಳಗ್ ಬಿಡ್ತಾರ ಇಲ್ಲ ಗೊತ್ತಿಲ್ಲ. ಬಿಡ್ಲಿಲ್ಲ ಅಂದ್ರೆ ನಮ್ ಡ್ರೈವರ್ ಸಾಬ್ರು ಕೊಟ್ಟು ಬರ್ತಾರ ಹೋಗಿ ಒಳಗ್. ಅವ್ನ್ ಮನದ ಮಾತುಗಳು ಹಂಗ ಹೇಳತ್ತಾನೆಲ್ಲ. ರೆಸ್ಪೆಕ್ಟ್ ಕೊಡ್ರಿ, ಮತ್ತೇನಿಲ್ಲ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಬಟ್ ನನಗೊಂದು ಅಪಾರ್ಟ್ಮೆಂಟ್ದಾಗ ಆರ್ಡರ್ ಬಿದ್ಮೇಲೆ ಅವ್ರು ಒಳಗೆ ಹೋಗಿ ಕೊಡಲಾಗ್ಯಾರ. ನಮ್ ಡೆಲಿವರಿ ಬಾಯ್ ಕೊಟ್ಟು ಹೊಂಟಾನ. ನಾನು ಯಾವಾಗ ಡೆಲಿವರಿ ಹೊಡಿತೀನಿ ಅವಾಗ ನಿಮಗೆಲ್ಲ ಫುಲ್ ವಿಡಿಯೋ ಹಾಕ್ತೀನಂತ. ಅಲ್ಲಿವರೆಗೂ ಚೂರು ನೈಟ್ ಟೈಮ್ ಹೆಂಗಿರ್ತದ ಅಂತೇಳಿ ತೋರ್ಸಕ್ ನಾ ವಿಡಿಯೋ ಮಾಡೀನಿ. ಎಷ್ಟಾದ್ರೆ ಲೈಕ್ ಮಾಡ್ರಿ, ಹಂಗೆ ನೀವು ಫ್ರೆಂಡ್ಸ್ ಗ್ರೂಪ್ ಅವ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ ರೈಡರ್ಗಳು ನಡೆದಲ್ರಿ RX 100ಗಳು ಹೋದವು. ನಮ್ದು ಬೈಕ್ ಲವ್ ಅಂತಂದ್ರೆ ಹೇಳಂಗಿಲ್ಲ ನೋಡ್ರಿ. RX ಎಕ್ಸಾಸ್ಟರ್ ಯಾವ್ದಾದ್ರು ಬೈಕ್ ಸಡನ್ಲಿ ನನ್ನಿಂದ ಪಾಸ್ ಆದ್ರ ಹಂಗೆ ಮನ್ಸಿಗೆ ಒಂಥರ ನೆಮ್ಮದಿ. ತಗೊಂಡ್ರಿ ನಾವು ಒಂದಿನ ಬೈಕ್ ತಗೋತೀವಿ. ಮಿಡಲ್ ಕ್ಲಾಸ್ ಹುಡುಗರು ಅಂದ್ರೆ ಚೂರು ಕಷ್ಟ ಪಡ್ಬೇಕಾಗ್ತದ, ಅವಾಗೆ ನಮಗ್ ಪ್ರತಿಫಲ ಸಿಗೋದು. ಬಂದೀವಿ ನೋಡ್ರಿ ನಮ್ ಡೆಸ್ಟಿನೇಷನ್. ಅಪಾರ್ಟ್ಮೆಂಟ್ದಾಗ ಅದ, ಬಟ್ ನಮಗ್ ಒಳಗೆ ಅದಾವಿಲ್ಲ. ನಮ್ ಡ್ರೈವರ್ ಸಾಬ್ರು ಕೊಟ್ಟು ಬರ್ತಾರ ಪಾರ್ಸಲ್. ರೀ ಡ್ರೈವರ್ ಸಾಬ್ರೆ, ನಮ್ ಡ್ರೈವರ್ ಸಾಬ್ರು ತಗೊಂಡ್ ಹೋಗಿ ಕೊಟ್ಟು ಬರ್ತಾರ. ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕು ಹೊರಗೆ. ದೊಡ್ಡದ ಅಪಾರ್ಟ್ಮೆಂಟ್ ಅದ, ನಮ್ಗೆ ಒಳಗೆ ಅಲವ್ ಇಲ್ಲ. ನೋಡ್ರಿ ಎಷ್ಟು ದೊಡ್ಡದ ಅಪಾರ್ಟ್ಮೆಂಟ್. ನೋಡ್ರಪ್ಪ ನಮ್ ರೈಡರ್ ಕೊಟ್ಟು ಬಂದ್ರು. ಹೋಗಿ 4 ಕಿಲೋಮೀಟ್ರಿಗೆ 49 ರೂಪಾಯಿ. 4.7 ಕಿಲೋಮೀಟರ್ ನೋಡ್ರಿ ಅದು. ರೈಡರ್ ಕೊಟ್ಟು ಬಂದರು, ನಾವೇ ಇಲ್ಲೇ ನಿಂತೀವಿ. ನಮ್ಮ ರೈಡರ್ ಕೊಟ್ಟು ಬಂದ್ರು. ಹೋಗಿ ಅವ್ರ ಮುಖ ತೋರಿಸ್ತಿದ್ದ, ಯಾಕೋ ಪಾಪ ಅವ್ರು ತೋರಿಸ್ಬಿಡಲ್ಲ ಸರ್. ಹಂಗ ಇರ್ಲಿ, ನೆಕ್ಸ್ಟ್ ಟೈಮ್ ಯಾವಾಗ ಬರ್ತಾವ ತೋರ್ಸೋ ಬರ್ತಾವ. ಲಾಸ್ಟ್ ಕೊಟ್ಟು ಬಂದೀವಿ ಅವ್ರದೊಂದು ಪಾರ್ಸಲ್. ಇವಾಗ ಹೋಗ್ತೀವಿ ನಾವು ನಮ್ಮ PG ಗೆ. ನೆಕ್ಸ್ಟ್ ಸಿಗಮ್ ಮತ್ ಮುಂದಿನ ಬ್ಲಾಗ್ ಒಳಗ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.